ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಸ್ ಸಚಿನ್. ಸೊ ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ವ್ಯಕ್ತಿನ ಕೀಳಾಗಿ ನೋಡಬಾರ್ದು ಅನ್ನೋದಕ್ಕೆ ಮೊನ್ನೆ ನಡೆದಿರೋ ಒಂದು ಇನ್ಸಿಡೆಂಟೇ ಕಾರಣ. ಅದರಲ್ಲೂ ಸ್ಪೆಷಲಾಗಿ ರೈತರನ್ನ ಯಾವತ್ತೂ ಕೀಳಾಗಿ ನೋಡಲಿಕ್ಕೆ ಹೋಗಲೇಬಾರ್ದು. ಯಾಕಂತಂದ್ರೆ ಸೊ ಈಗ ಮೊನ್ನೆ ಒಂದು ಪ್ರತಿಷ್ಠಿತ ಬೆಂಗಳೂರಿನ ಮಾಲ್ನಲ್ಲಿ ನಡೆದಿರುವಂಥ ಘಟನೆ. ಸೊ ಎಲ್ಲ ನ್ಯೂಸ್ ಚಾನಲಲ್ಲೂ ಈಗ ಸದ್ಯಕ್ಕೆ ಅದೇ ಒಂದು ನ್ಯೂಸ್ ಆಗೈತಿ. ಯಾಕಂತಂದ್ರೆ ಅದೇ ಥರ ಆಗಿದೆ. ಯಾಕಂತಂದ್ರೆ ಅವ್ರ ಮಾಲ್ ಒಳಗಡೆ ಒಬ್ಬ ರೈತನಿಗೆ ಒಳಗಡೆ ಅವಕಾಶ ಕೊಡದೇ ಇರೋ ಕಾರಣ ಆ ವ್ಯಕ್ತಿನ ಹೊರಗಡೆ ನಿಲ್ಲಿಸಿ ಅವಮಾನ ಮಾಡಿದ್ದಕ್ಕೆ ಮೊನ್ನೆ ಅದಕ್ಕೆ ಇದನ್ನು ಮಾಡಿದ್ರು. ಸೊ ಅಂತಂದ್ರೆ ಹೊರಗಡೆ ನಿಲ್ಲಿಸಿ ಇದನ್ನು ಮಾಡಿದ್ದಕ್ಕೆ ಮೊದಲು ಅವಮಾನ ಮಾಡಿ ಆಮೇಲೆ ವಾಪಸ್ ಕರೆಸಿ, ಇಲ್ಲ ನಾವು ಹೊರಗಡೆ ಹಿಂಗೆ ನಿಲ್ಲಿಸಿದ್ದಕ್ಕೆ ನಿಮ್ಗೆ ತಪ್ಪಾಯಿತು, ಕ್ಷಮೆ ಕೇಳಿ ಎಲ್ಲ ವಾಪಸ್ ಒಳಗಡೆ ಕರೆಸಿ ಸಿನಿಮಾ ಅವ್ರು ಏನು ನೋಡಿದ್ರು, ಏನು ಮಾಡಿದ್ರು, ಅವ್ರ ಬಂದ ಆ ರೈತರ ಕುಟುಂಬ ಏನಿತ್ತಲ್ಲ ಅವ್ರು ಬಂದು ಆ ಸಿನಿಮಾ ನೋಡಿಕೊಂಡ್ರು ನಿಲ್ಲೋ ಗೊತ್ತಿಲ್ಲ. ಬಟ್ ಆಗಿದ್ರೆ ನ್ಯೂಸ್ ಆಗಿದ್ದಂತೂ ನಿಜ. ಆದರೆ ಏನೈತಿ, ಆ ರೈತ ಕಾಲಿಟ್ಟಲ್ಲೆಲ್ಲ ಏನಂತಾರಲ್ಲ, ಸೊ ಒಳ್ಳೇದಾಗತ್ತೆ ಜನಗಳಿಗೆ, ಒಳ್ಳೇದನ್ನು ಬಯಸ್ತಾರೆ ರೈತರು ಅನ್ನೋದಕ್ಕೆ. ಅದೇ ಕಾರಣ. ಯಾಕಂತಂದ್ರೆ ಅವ್ರನ್ನ ಒಳಗಡೆ ಬಿಡದೇ ಇರೋ ಕಾರಣ ಈಗ ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟುವಂತ ಆಯ್ತು ಆ ಮಾಲ್. ಸೊ ಅವತ್ತು ಬಂದಾಗ ಆ ರೈತನ ಒಳಗಡೆ ಬಿಟ್ಟಿದ್ರೆ ಸೊ ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ, ಇಷ್ಟೊಂದು ಯಾರಿಗೂ ಗೊತ್ತೂ ಆಗ್ತಿರ್ಲಿಲ್ಲ. ಅವ್ರು 2-3 ವರ್ಷದಿಂದ ಕಟ್ಟದೇ ಇರೋವಂಥ ಟ್ಯಾಕ್ಸ್ ಕೂಡ ಅದ್ರ ಬಗ್ಗೆ ವಾಪಸ್ ಇವಾಗೇನೂ ಆಗ್ತಿರ್ಲಿಲ್ಲ. ಸೊ ಈಗ ಅದು ಅಲ್ಲದೆ ಆ ರೈತನ ಒಳಗಡೆ ಬಿಡೋ ಕಾರಣ ಸೊ ಇವಾಗ ಆ ಮಾಲ್ ಕೂಡ ಸೀಸ್ ಆಗಿದೆ. ಅದೇ ಅಲ್ಲದೆ ಕೋಟ್ಯಾಂತರ ರೂಪಾಯಿ ಸೊ ಈಗ 2-3 ವರ್ಷದಿಂದ ಟ್ಯಾಕ್ಸೇ ಕಟ್ಟಿಲ್ಲ ಅಂತ. ಮೇ ಬಿ ಒಂದು 2-3 ಕೋಟಿ ಅಂದಾಜು ಆಗ್ಬೋದೇನೋ, ಅಷ್ಟೊಂದು ಟ್ಯಾಕ್ಸ್ ಆ ಒಂದು ಮಾಲ್ ಕಟ್ಟಬೇಕಾಗಿತ್ತು. ಸೊ ಆ ಟ್ಯಾಕ್ಸನ್ನು ಕಟ್ಟಿಲ್ಲ. ಸೊ ಅದೆಲ್ಲ ಈಗ ಒಬ್ಬ ರೈತ ಅಲ್ಲಿ ಹೋಗಿ ಅವನು ಭೂಮಿಯೊಳಗೆ ಕಾಲಿಟ್ಟ ಅಂತಂದ್ರೆ ಮೈಯೆಲ್ಲ ಕೆಸರು ಮಾಡಿಕೊಂಡು ಬೆಳೆ ಬೆಳೆದು ಎಲ್ರಿಗೂ ಅನ್ನ ಹಾಕುವಂಥ ರೈತ ಒಂದು ಮಾಲ್ಗೆ ಹೋದಾಗ ಅವನನ್ನು ಅವಮಾನ ಮಾಡಿದ್ದಕ್ಕೆ ಅದರ ಪ್ರತಿಫಲ ಇವತ್ತು ಆ ಮಾಲ್ನವರು 2 ಕೋಟಿ ರೂಪಾಯಿಗಿಂತ ಜಾಸ್ತಿ ಏನೋ ಆಗ್ಬೋದು ಅಂದಾಜು, ಅಷ್ಟೊಂದು ಟ್ಯಾಕ್ಸ್ ಕಟ್ಟಬೇಕು. ಇವಾಗ ಆ ಮಾಲ್ ಸದ್ಯಕ್ಕೆ ಸೀಸ್ ಆಗಿದೆ. ಸೊ ಈಗ ಸೀಸ್ ಆದ್ರೂ ಅಲ್ಲಿಂದ ಅವ್ರಿಗೆ ಆ ಲಾಸು, ಪ್ಲಸ್ ಅದಲ್ಲದೆ ಇಷ್ಟು ವರ್ಷ ಟ್ಯಾಕ್ಸ್ ಕಟ್ಟದೇ ಒಂದು ಮಾಲ್ ನಡೆಸ್ತಾ ಇರೋದು ಅದು ಕೂಡ. ಸೊ ಒಬ್ಬ ರೈತ ಅವ್ನ ಕಾಲು ಇಟ್ಟು ಒಳಗಡೆ ಕರೆದಿದ್ರೆ ಏನೂ ಆಗ್ತಿರ್ಲಿಲ್ಲ. ಅವ್ನ ಕಾಲು ಹಿಡಿದು ತಡೆದಿದ್ದಕ್ಕೂ ಎಲ್ಲ ಜನರಿಗೋಸ್ಕರನೇ ಅದೊಂದು ಒಳ್ಳೇದಾಯ್ತಂತ ನನಗೆ. ಯಾಕಂತಂದ್ರೆ ಬೇರೆದವ್ರು ಯಾರೋ 1,000-2,000 ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದ್ರೆ ಗೌರ್ಮೆಂಟ್ ಅವ್ರು ಬಂದು ನೀವು ಕಾಸ್ಟ್ ಕಟ್ಟಿಲ್ಲ, ಹಿಂಗೆ ಕಟ್ಟಿಲ್ಲ, ಕಟ್ಟಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಆದರೂ ಕಟ್ಟಿಸ್ಕೊಂಡು ಹೋಗ್ತಾರೆ. ಇಂಥ ದೊಡ್ಡ ದೊಡ್ಡ ಮಾಲ್ಗಳು, ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸು ಅಂಥವು ಇದ್ದಿದ್ದು ಎಲ್ಲ ಸೊ ಅವ್ರು ಎಷ್ಟೋ ವರ್ಷದಿಂದ ಕಟ್ಟಿರೋಂಗಿಲ್ಲ. ಸೊ ಲಾಸ್ಟಿಗೆ ಒಂದು ಎಂಡ್ ಆಫ್ ಡೇ ಬಂದಾಗ ನಮ್ಗೆ ಇಷ್ಟೇ ಸೆಟಲ್ಮೆಂಟ್ ಮಾಡೋಕ್ಕಾಗುತ್ತೆ ಅಂತೇಳಿ ಅಷ್ಟೇ ಕಟ್ಟಿ ಇನ್ನರ್ಧ ಎಷ್ಟು ಬಿಟ್ಟಿರೋದು ಗೋರ್ಮೆಂಟ್ ಇದ್ದಾವೆ ಅಂಥವು ಆಗಿರ್ಬೋದು. ಅದೇ ಥರನೂ ಆಗಿರ್ತಾವೆ. ಅದಲ್ಲದೆ ಈಗ ಸದ್ಯಕ್ಕೆ ನಡೆದಿರೋ ಒಂದು ನ್ಯೂಸನ್ನೇ 2 ವರ್ಷದಿಂದ ಅವ್ರು ಟ್ಯಾಕ್ಸೇ ಕಟ್ಟಿಲ್ಲ ಅಂತ. ಸೊ ಈಗ ಟ್ಯಾಕ್ಸ್ ಕಟ್ಟಬೇಕಾದ ಪರಿಸ್ಥಿತಿ ಬಂತು. ರೈತ ಕಾಲು ಒಳಗಡೆ ಇಟ್ಟರು ಜನರಿಗೆ ಒಳ್ಳೇದೇ ಮಾಡ್ತಾನೆ, ಅವರನ್ನು ಹೊರಗಡೆ ನಿಲ್ಲಿಸಿದ್ರು ಜನರಿಗೆ ಒಳ್ಳೇದೇ ಬಯಸ್ತಾನೆ ಅನ್ನೋದಕ್ಕೆ ಇದೇ ಕಾರಣ. ಯಾಕಂತಂದರೆ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸು ನಮ್ಮ ಈಗ ಸರ್ಕಾರಕ್ಕೆ ಸೇರುತ್ತೆ. ಸೊ ಇದೇ ಥರ ರೈತರಿಗೆ ಅವಮಾನ ಮಾಡಿದ್ರೂ ಜನರಿಗೆ ಒಳ್ಳೇದೇ ಬಯಸ್ತಾರೆ, ಅವ್ರಿಗೆ ಒಳ್ಳೇದೇ ಮಾಡಿದ್ರೂ ಜನರಿಗೆ ಒಳ್ಳೇದೇ ಬಯಸ್ತಾರೆ ಅಂತ ಹೇಳ್ತಾ, ಸೊ ಆದಷ್ಟು ಯಾರೂ ರೈತರನ್ನು ಅಷ್ಟೊಂದು ಕೀಳಾಗಿ ನೋಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ರೈತ ಈ ದೇಶದ ಬೆನ್ನೆಲುಬು. ಸೊ ನಮ್ಮ ದೇಶ ಅಂತ ಅಷ್ಟೇ ಅಲ್ಲ, ಸೊ ಯಾವುದೇ ದೇಶದಲ್ಲಾಗಲಿ ಎಲ್ಲೇ ಆಗಲಿ ರೈತ ಅನ್ನೋನು ಬೆಳೆದಾಗ ಮಾತ್ರ ಬೇರೆಯವರೆಲ್ಲ ಇವತ್ತು ಎಲ್ಲೇ ಕುಂಡ್ರವರು ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲಲ್ಲೇ ಇದ್ದಾರೆ ಅಂತಂದ್ರೂ ರೈತ ಬೆಳೆದು ಬೆಳೆನ ಕಳಿಸಿದಾಗ ಮಾತ್ರ ಎಲ್ಲರೂ ತಿನ್ನೋಕ್ಕೆ ಸಾಧ್ಯ. ಅಂಥ ರೈತರಿಗೆ ಅವಮಾನ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಅವಮಾನ ಮಾಡಿದರೆ ಅದು ಯಾವ ಮಟ್ಟಕ್ಕೆ ಅವರಿಗೆ ಒಂದು ಎಫೆಕ್ಟ್ ಆಗುತ್ತೆ ಅನ್ನೋದು ಸೊ ಈಗ ಸದ್ಯಕ್ಕೆ ನಡೆದಿರೋಂಥ ಒಂದು ಉದಾಹರಣೆನೇ ಸಾಕು. ಯಾಕಂತಂದರೆ ಒಂದು ದೊಡ್ಡ ಮಾಲ್, ಆ ಮಾಲಲ್ಲಿ ಆಗಿರೋ ಒಂದು ಘಟನೆ. ಯಾಕಂತಂದರೆ ರೈತನ ಅವಮಾನ ಮಾಡಿದ್ದಕ್ಕೆ ಕೋಟಿಗಟ್ಟಲೆ ದುಡ್ಡು ಕಟ್ಟಬೇಕಾಯ್ತು. ಈಗ ಆ ಮಾಲನ್ನು ಬಂದ್ ಕೂಡ ಮಾಡಲಾಯಿತು. ಸೊ ಇದೇ ಆ ರೈತನ ಗತ್ತು ಅಂತ ಹೇಳ್ತಾ, ರೈತನ ತಾಕತ್ತು ಇಡೀ ಜಗತ್ತಿಗೆ ಗೊತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.